ಒಂದು ಕಸ್ಟಮರ್ ಏನು ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಈ ಥರ ಬುದ್ಧಿವಂತರು ಇರ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ, ಇವಾಗಲೇ ಗೊತ್ತಾಗಿದ್ದು. ಹಾಯ್ ಮ್ಯಾಮ್. ಯಾಕೆ ಮ್ಯಾಮ್ ಡಲ್ ಆಗಿದ್ದೀರಾ, ಬೇಜಾರಾಗಿದ್ದೀರಾ? ಮ್ಯಾಮ್ ನಮ್ಮ ಕಸ್ಟಮರ್ ಒಬ್ರು ಕಲಬುರ್ಗಿಯಿಂದ ಈ ತರ ಒಂದ್ ಸೀರೆ ತಗೊಂಡಿದ್ರು. ಅವರು ಒಂದ್ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಡಿ ಅಂದ್ರು. ಸರಿ ಆಯ್ತು ಅಂತ ಸ್ಟಿಚ್ ಮಾಡಿಸ್ಕೊಟ್ಟೆ. ಆದ್ರೆ ಸ್ಯಾರಿನ ಏನಾಗಿದೆ, ಯಾವ್ದೋ ಪ್ಯಾಕಿಂಗ್ ಅಲ್ಲಿ ಸ್ಯಾರಿ ಹೊರಟೋಗಿದೆ ಬೇರೆಯವ್ರಿಗೆ. ಆದ್ರೆ ಕಸ್ಟಮರ್ದು ನೋಡಿ ಇಲ್ಲಿ ಬ್ಲೌಸ್ ಇಲ್ಲೇ ಇದೆ. ಪಾಪ ಅವರು ಬಳೆನೂ ತಗೊಂಡಿದ್ದಾರೆ. ಬ್ಲೌಸ್ ನೋಡಿ, ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದೀನಿ. ಇವಾಗ ಸ್ಯಾರಿ ಇಲ್ಲ ಮ್ಯಾಮ್. ಅದು ಆಕ್ಚುಲಿ 12ನೇ ತಾರೀಕು ಯಾರಿಗೆಲ್ಲ ಡಿಸ್ಪ್ಯಾಚ್ ಆಗಿದೆ ಅವರು ಒಂದು ಪ್ಯಾಕೇಜ್ ಅಲ್ಲಿ ಹೋಗ್ಬಿಟ್ಟಿದೆ ಈ ಸ್ಯಾರಿ. ಪ್ಲೀಸ್ ನಿಮ್ಗೆ ಯಾರಿಗಾದ್ರೂ ಈ ಪಾರ್ಸಲ್ ಅಲ್ಲಿ ಈ ಸ್ಯಾರಿ, ಈ ಬ್ಲ್ಯಾಕ್ ಅಂಡ್ ರೆಡ್ ಯಾವ ಸ್ಯಾರಿ ಬಂದಿದೆ, ಯಾರಿಗಾದ್ರೂ ಬಂದಿದೆ ಪ್ಲೀಸ್ ರಿಟರ್ನ್ ಮಾಡಿ. ಬೇಗ ಮೇಡಮ್ಗೆ ಒಂದು ಮೆಸೇಜ್ ಮಾಡಿ. ಯಾರಿಗಾದ್ರೂ ನಿಮ್ಗೆ ಕೊರಿಯರ್ ಮಾಡ್ಬೇಕಾದ್ರೆ ಈ ಸ್ಯಾರಿ ಜೊತೆಲಿ ಬಂದಿದ್ರೆ ದಯವಿಟ್ಟು ನನಗೆ ರಿಟರ್ನ್ ಮಾಡ್ಕೊಡಿ. ಯಾಕೆಂದ್ರೆ ಕಸ್ಟಮರ್ದು ನೋಡಿ ಇಲ್ಲಿ ಬ್ಲೌಸ್ ಇದೆ, ಸ್ಯಾರಿ ಇಲ್ಲ. 12 ಇಲ್ಲಾಂದ್ರೆ 13 ಈ 2 ಡೇಟಲ್ಲಿ ಯಾರಿಗೆಲ್ಲ ನಾನು ಮಾಡಿದ್ದೀನಿ ಕೊರಿಯರು, ಅದರಲ್ಲಿ ಮಿಸ್ ಆಗಿ ಹೊರಟೋಗ್ಬಿಟ್ಟಿದೆ. ಯಾರಿಗಾದ್ರೂ ಬಂದಿದ್ರೆ ದಯವಿಟ್ಟು ವಾಪಸ್ ಕೊಟ್ಬಿಡಿ. ತುಂಬ ಜನ ಅನ್ಕೋತಾರೆ ನಾವು ಬಿಸ್ನೆಸ್ ಮಾಡಬೇಕು, ಸೌಮಿಶ್ರೀ ಏನಪ್ಪ ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದಾರೆ, ನಾವು ಮಾಡೋಣ ಅಂತ. ಇದರಲ್ಲಿ ತುಂಬ ಏರುಪೇರಿದೆ. ಈ ಏರುಪೇರನ್ನು ತಡ್ಕೊಳ್ಳೋರು ಆದರೆ ಮಾತ್ರ ತಡ್ಕೊಬೋದು, ಎಲ್ಲರ ಕೈಲೂ ಕೂಡ ಆಗಲ್ಲ. ನನಗೆ ತಡ್ಕೊಳ್ಳೋ ಅಂಥ ಕೆಪಾಸಿಟಿ ಸ್ವಲ್ಪ ದೇವ್ರು ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ತಡ್ಕೊಂಡಿದ್ದೀನಿ. ತುಂಬ ಜನ ನನಗೆ ಚೀಟು ಕೂಡ ಮಾಡಿದ್ದಾರೆ. ಸೀರೆ ಹೋಗಿದ್ರು ನನಗೆ ಹೋಗಿಲ್ಲ ಅಂತೇಳಿ ಮತ್ತೆ ರಿಪೀಟ್ ಸ್ಯಾರಿನೂ ಈಸ್ಕೊಂಡಿದ್ದಾರೆ. ಆಮೇಲೆ ಸೀರೆ ನೋಡ್ತಾರೆ, ತೊಗೋತಾರೆ. ಆಮೇಲೆ ಇಲ್ಲ ಮನೆಗೆ ಹೋಗಿ ತಲುಪಿದ ಮೇಲೆ ಇಲ್ಲ ಸೀರೆ ಚೆನ್ನಾಗಿಲ್ಲ ನಮಗೆ ಬೇಡ ಅಂತಾರೆ. ನಾನು ಆಲ್ರೆಡಿ ಹಾಕಿದ್ದೀನಿ ನೋ ರಿಟರ್ನ್ ನೋ ಎಕ್ಸ್ಚೇಂಜ್ ಅಂತ. ಏನಾದರೂ ಡ್ಯಾಮೇಜ್ ಆಗಿದ್ರೆ, ಏನಾರ ಪ್ರಾಬ್ಲಮ್ ಆಗಿದ್ದರೆ ಅದಕ್ಕೆ ನಾನು ರೆಸ್ಪಾನ್ಸ್ ತೊಗೋತೀನಿ. ಸೀರೆನ ನೋಡಿ ಇಲ್ಲೇ ತೊಗೊಂಡಿರ್ತಾರೆ, ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಬೇರೆ ಥರ ಮಾತಾಡ್ತಾರೆ. ಆಮೇಲೆ ನಾನು ಇಲ್ಲ ನೋ ಎಕ್ಸ್ಚೇಂಜ್ ಅಂತ ಹೇಳಿದಾಗ ಸೀರೆನ ಹರಿದ್ಬಿಟ್ಟು ನೀಟಾಗಿ ಹರಿದೋಗಿದೆ ಮೇಡಮ್ ಸ್ಯಾರಿ, ನಾವು ನೋಡೇ ಇಲ್ಲ, ತೊಗೊಳ್ಳಿ ಮ್ಯಾಮ್, ನೋಡಿ ಮ್ಯಾಮ್ ನೀವೇ ಅಂತ ಈ ಥರ ಹೇಳ್ತಾರೆ. ಹಿಂಗೆಲ್ಲ ಮಾಡ್ತಾರೆ. ಬಿಸ್ನೆಸ್ ಅಂದರೆ ಅಷ್ಟು ಸುಲಭ ಅಂತೇನಿಲ್ಲ, ತುಂಬಾ ಇದರಲ್ಲಿ ಈಜಬೇಕು, ಕಷ್ಟ ಇದೆ.